ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಸೆಷನ್ ನಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ. ಒಂದು ಕಡೆ ವಿಪ್ ಜಾರಿ ಹಿನ್ನೆಲೆ ಇಂದಿನ ಸೆಷನ್ ಬಹಳ ಪ್ರಮುಖವಾಗಿದ್ರೆ, ಹಿಂದಿನ ಸೆಷನ್ ನಲ್ಲಿ ನಡೆದ ಚರ್ಚೆ ವೇಳೆ ವಿಪಕ್ಷಗಳಿಗೆ, ಅದರಲ್ಲೂ ರಾಹುಲ್ಗೆ ತೀವ್ರ ಮುಖಭಂಗ ತರಿಸುವ ಘಟನೆಗಳು ನಡೆದಿವೆ. ಪ್ರತಿ ಸಲ ಸೆಷನ್ ನಲ್ಲಿ ವಿಪಕ್ಷಗಳನ್ನ ಬಿಟ್ಟು ಬಿಡದೆ ಕಾಡೋ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಈ ಬಾರಿ ಕೂಡ ಸಾಕಷ್ಟು ವಿಚಾರಗಳ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ದಾಖಲೆಗಳನ್ನ ತೋರಿಸಿಕೊಂಡೇ ಟಕ್ಕರ್ ಕೊಟ್ಟಿರೋದು ಕೈ ನಾಯಕರನ್ನ ಸೈಲೆಂಟ್ ಮಾಡಿದೆ. ಕಾಂಗ್ರೆಸ್ ಇತಿಹಾಸದಿಂದ ಹಿಡಿದು ಇಲ್ಲಿಯ ತನಕದ ಹಲವು ವಿಚಾರಗಳನ್ನ ದುಬೆ ತಿಳಿಸಿದ್ದು, ಇಂದು ಎಲ್ಲಾ ಕಡೆ ಆ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಸಚಿವ ಕಿರಣ್ ರಿಜಿಜು ಕೂಡ ಕಾಂಗ್ರೆಸ್ ಕಾಲೆಳೆಯೋ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೆಷನ್ ಅಂದ್ರೆ ಏನು, ಅಲ್ಲಿ ಏನೆಲ್ಲ ನಡೆಯುತ್ತೆ, ಲೋಕಸಭೆ ಹಾಗೂ ರಾಜ್ಯಸಭೆಗಳಲ್ಲಿ ನಡೆಯೋ ಚರ್ಚೆಗಳು ಯಾಕೆ ಮುಖ್ಯ ಆಗುತ್ತೆ, ಅಲ್ಲಿ ಯಾವ ವಿಚಾರಗಳನ್ನ ಚರ್ಚೆ ಮಾಡಬೇಕು, ಇದೆಲ್ಲವೂ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಆದ್ರೆ ಒಂದು ಕಾಲದಲ್ಲಿ ಸೆಷನ್ ನಲ್ಲಿ ನಡೆದ ಚರ್ಚೆಗಳ ಪೈಕಿ ಆಯ್ದ ವಿಚಾರಗಳನ್ನ ಮಾತ್ರ ಮರುದಿನದ ಪೇಪರ್ ನಲ್ಲಿ ಹಾಕ್ತಾ ಇದ್ರು. ರೇಡಿಯೋದಲ್ಲಿ ಕೆಲ ವಿಚಾರಗಳನ್ನ ಮಾತ್ರ ಹೇಳ್ತಾ ಇದ್ರು. ಇದು ಕೂಡ ಎಲ್ಲರಿಗೂ ರೀಚ್ ಆಗದೆ ಕೆಲವರನ್ನ ಮಾತ್ರ ತಲುಪ್ತಾ ಇತ್ತು. ಆದ್ರೆ ಈಗ ಹಾಗಿಲ್ಲ. ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿರೋದ್ರಿಂದ ಸಂಸದರು ಆಕಳಿಸಿದ್ರು, ನಿದ್ದೆ ಮಾಡಿದ್ರು, ಕೂಗಾಡಿದ್ರು, ಗೈರಾದ್ರು, ತಪ್ಪು ಹೇಳಿಕೆ ನೀಡಿದ್ರು, ವಿವಾದ ಸೃಷ್ಟಿ ಮಾಡಿದ್ರು, ಕ್ಷಣ ಮಾತ್ರದಲ್ಲಿ ಎಲ್ಲರನ್ನ ತಲುಪಿ ಬಿಡುತ್ತೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಜನರಿಗೆ ಗೊತ್ತೇ ಇಲ್ಲದ ಸಾಕಷ್ಟು ಸತ್ಯಗಳು ಮುಚ್ಚಿ ಹೋಗಿವೆ. ಅದನ್ನ ಆಗಾಗ ಮುನ್ನೆಲೆಗೆ ತರೋ ಕೆಲಸ ಆಗ್ತಾ ಇರುತ್ತೆ. ಈಗ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅಂತದ್ದೇ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ತೆರೆದಿಟ್ಟು ಸಂಚಲನವನ್ನ ಮೂಡಿಸಿದ್ದಾರೆ. ಈ ಪೈಕಿ ಹೈಲೈಟ್ ಆದ ಮೊದಲ ವಿಚಾರ ಅಂದ್ರೆ, ಗಾಂಧಿ ನಿಧನರಾದ ದಿನ ಆ ಜಾಗದಿಂದ ನೆಹರು ಅಂತರ ಕಾಯ್ದುಕೊಂಡಿದ್ರು ಅನ್ನೋದು. ಅರ್ಥಾತ್ ಗಾಂಧಿ ಹತ್ಯೆ ನಡೆದು ಅವರ ಪಾರ್ಥಿವ ಶರೀರವನ್ನ ಇರಿಸಿರೋ ಸಂದರ್ಭದಲ್ಲಿ ಸಾಕಷ್ಟು ಜನರು ಸೇರಿದ್ರು, ನೆಹರು ಮಾತ್ರ ಆ ದುಃಖದಲ್ಲಿ ಭಾಗಿಯಾಗಿರ್ಲಿಲ್ಲ. ಹಾಗಿದ್ರೆ ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ, ಬ್ರಿಟಿಷ್ ಅಧಿಕಾರಿ ಮೌಂಟ್ ಬ್ಯಾಟನ್ ಪತ್ನಿ ಎಡ್ವಿನಾ ಮೌಂಟ್ ಬ್ಯಾಟನ್ ಜೊತೆಗೆ ಕಾಲ ಕಳೀತಾ ಇದ್ರು ಅನ್ನೋದನ್ನ ದುಬೆ ಹೇಳ್ತಾರೆ. ಇಂಥ ಗಂಭೀರ ಆರೋಪಕ್ಕೆ ಸ್ಪಷ್ಟನೆ ನೀಡೋ ಅವರು ಇದನ್ನ ಸುಮ್ಮನೆ ಹೇಳ್ತಾ ಇರೋದಲ್ಲ, ಪುಸ್ತಕವೊಂದರಲ್ಲಿ ಉಲ್ಲೇಖ ಆಗಿರೋದನ್ನೇ ನಾನು ಹೇಳ್ತಾ ಇರೋದು. ಇದು ಎಡ್ವಿನಾ ಪುತ್ರಿಯ ಆಟೋಬಯೋಗ್ರಫಿಯಲ್ಲಿ ಉಲ್ಲೇಖ ಆಗಿದೆ. ಅರ್ಥಾತ್ ಎಡ್ವಿನಾ ಪುತ್ರಿಯೇ ಇದನ್ನ ಬರೆದುಕೊಂಡಿದ್ದಾರೆ ಅಂತ ಹೇಳಿ ಆ ಪುಸ್ತಕದ ಪ್ರತಿಯನ್ನು ಕೂಡ ದುಬೆ ಪ್ರದರ್ಶನ ಮಾಡ್ತಾರೆ. ಈ ಹೊತ್ತಲ್ಲಿ ವಿಪಕ್ಷ ನಾಯಕರು ಗದ್ದಲ ಎಬ್ಬಿಸಿದ್ರು, ವಿಚಾರ ಮಾತ್ರ ಬಹಿರಂಗ ಆಗ್ಬಿಡುತ್ತೆ. ಈಗ ಯಾಕೆ ಇದು ಮುಖ್ಯ ಆಗುತ್ತೆ ಅನ್ನೋ ಚರ್ಚೆ ಬರುತ್ತೆ. ಇದು ನೆಹರು ಪರ್ಸನಲ್ ಮ್ಯಾಟರ್, ಇದರ ಬಗ್ಗೆ ಕೆದಕೋದು ಸರಿನಾ ಅಂತ ಕೇಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ನೆಹರು ಪರ್ಸನಲ್ ಮ್ಯಾಟರ್ 1000 ಇರ್ಬೋದು, ಆದ್ರೆ ಯಾವ ವ್ಯಕ್ತಿಯನ್ನ ಸ್ವತಂತ್ರ ತಂದು ಕೊಟ್ಟಿದ್ದೇ ಇವರು, ಇವರಿಂದಲೇ ಸ್ವಾತಂತ್ರ್ಯ ಬಂತು, ಇವರೇ ಮಹಾತ್ಮ ಅಂತ ಹೇಳಿದವರಲ್ಲಿ ನೆಹರು ಕೂಡ ಪ್ರಮುಖರು. ತಮ್ಮ ಜೊತೆಗೆ ಹಲವು ಪ್ರಮುಖ ಕಾಲಗಳನ್ನ ಕಳೆದ ಗಾಂಧಿ ನಿಧನರಾಗಿದ್ದಾಗ ದೇಶದ ಪ್ರಧಾನಿಯಾಗಿ ಈ ದುಃಖದಲ್ಲಿ ಭಾಗಿಯಾಗದೆ ಬ್ರಿಟಿಷ್ ಅಧಿಕಾರಿ ಪತ್ನಿ ಜೊತೆಯಲ್ಲಿ ಕೋಣೆಯಲ್ಲಿ ಕಾಲ ಕಳೀತಾ ಇದ್ರು ಅಂದಾಗ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದರಲ್ಲೂ ಎಡ್ವಿನಾ ಹಾಗೂ ನೆಹರುಗೆ ಸಂಬಂಧ ಇತ್ತು ಅನ್ನೋದನ್ನ ಎಡ್ವಿನಾ ಪುತ್ರಿ ಭಾರತೀಯ ಮಾಧ್ಯಮಗಳ ಮುಂದೆ ಹೇಳಿರೋ ವಿಡಿಯೋ ಕ್ಲಿಪ್ಗಳು ಕೂಡ ಇರೋವಾಗ, ಜೊತೆಗೆ ಅವರೇ ಬರೆದ ಪುಸ್ತಕದಲ್ಲೂ ಉಲ್ಲೇಖ ಆಗಿರುವಾಗ ಇದನ್ನ ಅಲ್ಲಗಳೆಯೋದಕ್ಕೂ ಆಗೋದಿಲ್ಲ, ಯಾವ ರೀತಿಯ ರಿಯಾಕ್ಷನ್ ಕೊಡೋದಕ್ಕೂ ಆಗೋದಿಲ್ಲ. ಒಂಥರ ಕಟ್ಟಿ ಹಾಕಿದಂತಾಗಿದೆ. ಸರಿ, ಒಂದು ಕ್ಷಣ ಮುಖಭಂಗ ಆದಂತಾಯ್ತು. ಇದು ಇಲ್ಲಿಗೆ ಮುಗಿದು ಹೋಗ್ಬೋದಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಮನ್ರೇಗಾವನ್ನ ಅಪ್ಡೇಟ್ ಮಾಡಿ ವಿಬಿ ಜೀರಾಮ್ ಜಿ ಅಂತ ಹೆಸರಿಟ್ಟಿದ್ದಕ್ಕೆ ಕಾಂಗ್ರೆಸ್ ಯಾವ ರೀತಿ ಆಕ್ರೋಶವನ್ನ ಹೊರ ಹಾಕಿತ್ತು ಅನ್ನೋದನ್ನ ದೇಶವೇ ನೋಡಿದೆ. ಈಗಲೂ ಕೂಡ ಈ ವಿಚಾರ ಸಂಬಂಧ ವಿವಿಧ ರಾಜ್ಯಗಳಲ್ಲಿ ಸಮಾವೇಶ ಆಗ್ತಾನೆ ಇದೆ. ಗಾಂಧಿ ಮೇಲೆ ಇಷ್ಟೆಲ್ಲ ಗೌರವ ಇಟ್ಕೊಂಡಿದ್ದವರು ಅವರು ನಿಧನರಾದಾಗ ಮಾತ್ರ ಆ ಸ್ಥಳಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಬಂತು ಅಂದ್ರೆ ಡ್ಯಾಮೇಜಿಂಗ್ ವಿಚಾರ ಎನಿಸ್ಕೊಳ್ಳುತ್ತೆ. ಅದು ಅಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಸೇರಿದಂತೆ ಹಲವು ಮಹಾನ್ ನಾಯಕರನ್ನ ಕಾಂಗ್ರೆಸ್ ಕಡೆಗಣಿಸಿದ, ಸೋಲಿಸಿದ, ಕೇಡು ಬಯಸಿದ ಆರೋಪಗಳು ಗಾಂಧಿ ಫ್ಯಾಮಿಲಿ ಮೇಲಿದೆ. ಈ ಹೊತ್ತಲ್ಲಿ ತಮಗೆ ಸರ್ನೇಮ್ ಕೊಟ್ಟ ವ್ಯಕ್ತಿಗೆ ಅವಮಾನ ಮಾಡುವಂತೆ ನಡೆದುಕೊಂಡಿದ್ರು ಅನ್ನೋ ಆರೋಪ ಕೂಡ ಆಡ್ ಆಯ್ತು ಅಂದ್ರೆ ದಿನ ಕಳೆದಂತೆ ಇದು ಪಕ್ಷಕ್ಕೆ ಹಿನ್ನಡೆ ಅನ್ನೋ ರೀತಿ ಚರ್ಚೆಗಳಾಗ್ತಾ ಇದೆ. ಇನ್ನು ಇದೇ ವೇಳೆ ಇನ್ನೊಂದು ವಿಚಾರದಲ್ಲೂ ಕೌಂಟರ್ ಕೊಡ್ತಾರೆ. ಸ್ಪೀಕರ್ ಓಂ ಬಿರ್ಲಾರನ್ನ ಟಾರ್ಗೆಟ್ ಮಾಡಿರೋ ಕಾಂಗ್ರೆಸ್ ಅವರನ್ನ ಆ ಸ್ಥಾನದಿಂದ ತೆಗೆಯೋದಕ್ಕೆ ಇಂಪೀಚ್ಮೆಂಟ್ ಮೋಷನ್ಗೆ ಮುಂದಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸೋ ದುಬೆ, ಒಂದು ಕಾಲದಲ್ಲಿ ಹೇಗಿತ್ತು ಅಂದ್ರೆ ಗಾಂಧಿ ಕುಟುಂಬದಲ್ಲಿ ಒಂದು ಮಗು ಜನಿಸಿದ್ರು ಆತ ಅಥವಾ ಆಕೆ ಹುಟ್ಟಿದ್ದೇ ಈ ದೇಶವನ್ನ ಆಳೋದಕ್ಕೆ, ಪ್ರಧಾನಿ ಆಗೋದಕ್ಕೆ ಅನ್ನೋದು ಮ್ಯಾಂಡೇಟ್ ಆಗಿತ್ತು. ಲೋಕಸಭೆಯ ಸ್ಪೀಕರ್ ನಿಂದ ಹಿಡಿದು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸಿಬಿಐ ಡೈರೆಕ್ಟರ್, ಸಿಜೆಐ, ಸಿಎಜಿ ಹೀಗೆ ದೇಶದ ಎಲ್ಲಾ ಪ್ರಮುಖರನ್ನು ಆಯ್ಕೆ ಮಾಡ್ತಾ ಇದ್ದಿದ್ದು ಅವರೇ. ಆದ್ರೆ ಕಳೆದ 12 ವರ್ಷಗಳಿಂದ ಇದ್ಯಾವುದೂ ಕೂಡ ಆಗ್ತಾ ಇಲ್ಲ. ಗಾಂಧಿ ಕುಟುಂಬದಿಂದ ಪ್ರಧಾನಿ ಆಗ್ಬೇಕಾದವರು ಹೀಗೆ ವಿಪಕ್ಷದಲ್ಲಿ ಕೂರೋ ಹಾಗೆ ಆಗಿದೆ.
ಈ ಹತಾಶೆಯಿಂದ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಕಿಡಿಕಾರ್ತಾ ಇದ್ದೀರಾ ಅಂತ ಕೇಳಿ ಟಕ್ಕರ್ ಕೊಟ್ಟಿದ್ದಾರೆ. ಇದು ದೇಶದ ಇತಿಹಾಸ, ಗಾಂಧಿ ಕುಟುಂಬದ ಪ್ರಧಾನಿಗಳು, ಕಾಂಗ್ರೆಸ್ನ ಉದ್ದೇಶ ಇದೆಲ್ಲವನ್ನ ಜನರಿಗೆ ಮತ್ತೊಮ್ಮೆ ನೆನಪಿಸುವಂತೆ ಮಾಡ್ತಾ ಇದೆ. ಏನೋ ಇದೇ ವೇಳೆ ರಾಹುಲ್ ಗಾಂಧಿ ವಿರುದ್ಧವೂ ನೇರವಾಗಿ ದುಬೆ ಕಿಡಿಕಾರ್ತಾರೆ. ಸರ್ಕಾರದ ವಿರುದ್ಧ ಒಂದಾದ ನಂತರ ಒಂದು ಪ್ರೊಪಾಗಾಂಡಗಳನ್ನ ಹರಿಬಿಡ್ತಾ ಇದ್ದಾರೆ. ಭಾರತದ ಇತಿಹಾಸದಲ್ಲೇ ಸ್ಪೀಕರ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ಗೆ ಹೋಗಿರೋ ಉದಾಹರಣೆ ಇಲ್ಲ. ದಶಕಗಳ ಕಾಲ ಬಿಜೆಪಿ ವಿಪಕ್ಷದಲ್ಲಿ ಇದ್ರೂ ಯಾವತ್ತೂ ಇಂಥ ಕೆಲಸಗಳಿಗೆ ಕೈ ಹಾಕಿರಲಿಲ್ಲ. ಇದು ನಮ್ಮ ದೇಶಕ್ಕೆ ಧಕ್ಕೆ ತರೋ ವಿಚಾರ. ರಾಹುಲ್ ನಡೆಗಳು ದೇಶದ ಯುವಕರ ದಿಕ್ಕು ತಪ್ಪಿಸೋ ದುರುದ್ದೇಶಗಳಿಂದ ಕೂಡಿದೆ. ಇದು ನಮ್ಮ ದೇಶಕ್ಕೆ ಬಹಳ ಅಪಾಯಕಾರಿಯಾದ ವಿಚಾರ ಅಂತ ಕಿಡಿಕಾರ್ತಾರೆ. ಅಲ್ಲದೆ ರಾಹುಲ್ ವಿದೇಶಿ ಟ್ರಿಪ್ಗಳ ವಿರುದ್ಧವೂ ಆಕ್ರೋಶ ಹೊರಹಾಕೋ ದುಬೆ ರಾಹುಲ್ ವಿದೇಶಕ್ಕೆ ಹೋಗೋದೇ ಭಾರತಕ್ಕೆ ಅವಮಾನ ಮಾಡೋದಕ್ಕೆ ಅನ್ನೋದು ಕ್ಲಿಯರ್ ಆಗಿದೆ. ಹೊರ ದೇಶಗಳಿಗೆ ಹೋದಾಗ ಎಲೆಕ್ಷನ್ ಕಮಿಷನ್ ಸೇರಿದಂತೆ ನಮ್ಮ ದೇಶದ ಇನ್ಸ್ಟಿಟ್ಯೂಷನ್ಗಳ ವಿರುದ್ಧ ಮಾತಾಡೋದು ಅವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಎಷ್ಟು ಬಾರಿ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಉದ್ಧವ್ ಠಾಕ್ರೆ ಹಾಗೂ ಕಾಂಗ್ರೆಸ್ ಇಬ್ಬರಿಗೂ ಸೇರಿ ಒಂದು ಕೌಂಟರ್ ಕೊಡೋ ಕೆಲಸ ಕೂಡ ದುಬೆ ಕಡೆಯಿಂದ ಆಗಿದೆ. ಇತಿಹಾಸದ ಒಂದು ಘಟನೆಯನ್ನ ನೆನಪಿಸ್ತೀನಿ ಅಂತ ಉದ್ಧವ್ ಸೇನೆ ನಾಯಕರಿಗೆ ತಿಳಿಸೋ ದುಬೆ, ಬಾಳಾ ಸಾಹೇಬ್ ಠಾಕ್ರೆ ಅವರ ಪತ್ನಿ ಮೇಲೆ ಕಾಂಗ್ರೆಸ್ ಗೂಂಡಾಗಳ ಕಡೆಯಿಂದ ಅಟ್ಯಾಕ್ ನಡೆದಿತ್ತು. ಇದರ ಬಳಿಕ ಬಾಳಾ ಸಾಹೇಬ್ ಠಾಕ್ರೆ, ನಾನು ಸಾಯೋದಕ್ಕೂ ರೆಡಿ ಇದ್ದೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಇಂದಿರಾ ಗಾಂಧಿ ಹಾಗೂ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದಿಲ್ಲ ಅಂತ ಹೇಳಿದ್ರು ಅಂತಾರೆ. ಈ ವೇಳೆ ಗದ್ದಲ ಶುರುವಾಗುತ್ತೆ. ಆಗ ಸುಮ್ಮನೆ ಈ ಮಾತನ್ನ ಹೇಳ್ತಿರೋದಲ್ಲ, ಇದು ಆನ್ ರೆಕಾರ್ಡ್ ಇದೆ ಅಂತ ಹೇಳ್ತಾರೆ. ಇದು ಉದ್ಧವ್ಗೆ ಹಿನ್ನಡೆ ತರಿಸೋ ವಿಚಾರ ಅಂತ ಅನ್ನಿಸ್ಕೊಳ್ತಾ ಇದೆ. ಸ್ವಂತ ತಾಯಿ ಮೇಲೆ ಹಲ್ಲೆ ನಡೆದರೂ ರಕ್ತ ಕುದಿಯದೆ ಮತ್ತೆ ಅವರ ಜೊತೆಗೆ ಕೈ ಜೋಡಿಸಿ ಸೀನಿಯರ್ ಠಾಕ್ರೆ ಸಿದ್ಧಾಂತಗಳ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅನ್ನೋದು ಮತ್ತೊಮ್ಮೆ ಮುನ್ನೆಲೆಗೆ ಬಂದು ಚರ್ಚೆ ಆಗೋದಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಇನ್ನು ಸಚಿವ ಕಿರಣ್ ರಿಜಿಜು ಕೂಡ ರಾಹುಲ್ ಹಾಗೂ ಕೈ ನಾಯಕರಿಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡಿದ್ದಾರೆ. ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ 118 ಜನರು ಸಹಿ ಹಾಕಿದ್ದಾರೆ. ಆದ್ರೆ ಪರ್ಸನಲ್ ಆಗಿ ನನ್ನ ಬಳಿ 50ಕ್ಕೂ ಹೆಚ್ಚು ವಿಪಕ್ಷ ನಾಯಕರು ಬಂದು, ನಾವು ಈ ಕೆಲಸದಲ್ಲಿ ಭಾಗಿಯಾಗೋದಿಲ್ಲ, ಇದು ಕಾಂಗ್ರೆಸ್ ಹಿತಾಸಕ್ತಿಯಿಂದ ನಡೀತಾ ಇರೋದು, ನಮ್ಮ ಪಾಲು ಇಲ್ಲ ಅಂತ ಹೇಳಿದ್ದಾರೆ. ನಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದೆ, ಲೋಕಸಭೆ ನಿಯಮಗಳಿಗೆ ಧಕ್ಕೆ ತರೋ ಕೆಲಸ ನಾವು ಮಾಡೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಆ ಸದಸ್ಯರ ಹೆಸರುಗಳನ್ನ ಈಗ ಹೇಳೋದಕ್ಕೆ ಸಮಯ ಅಲ್ಲ, ಆದ್ರೆ ನೀವೇ ಮಾತಾಡ್ಕೊಳ್ಳಿ, ಆಗ ಅವರೆಲ್ಲ ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡುವಾಗ 2018ರ ಘಟನೆಯನ್ನ ನೆನಪಿಸೋ ಕೆಲಸವನ್ನ ಮಾಡ್ತಾರೆ. ಸೆಷನ್ ಒಳಗೆ ರಾಹುಲ್ ಪ್ರಧಾನಿಯನ್ನ ತಬ್ಬಿಕೊಳ್ತಾರೆ. ನಂತರ ತಮ್ಮ ಸೀಟ್ ನಲ್ಲಿ ಕುಳಿತು ತಮ್ಮ ಪಕ್ಷದ ನಾಯಕರಿಗೆ ಕಣ್ಣು ಹೊಡಿತಾರೆ. ಇಂಥ ವಿಚಿತ್ರ ವ್ಯಕ್ತಿತ್ವದ ನಾಯಕನನ್ನ ನಾನು ಇದುವರೆಗೂ ನೋಡೇ ಇಲ್ಲ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ನಡೆಗೆ ಸಮರ್ಥನೆ ನೀಡೋ ಕೆಲಸ ಕಾಂಗ್ರೆಸ್ ನಾಯಕರ ಕಡೆಯಿಂದ ಆಗಿತ್ತು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ನೆನಪಿಸಿದ್ದು ಮತ್ತಷ್ಟು ಡ್ಯಾಮೇಜ್ ತರಿಸಿದಂತೆ ಕಾಣಿಸ್ತಾ ಇದೆ. ಒಟ್ನಲ್ಲಿ ಸೆಷನ್ ನಲ್ಲಿ ಕಾಂಗ್ರೆಸ್ ಹಳೆ ಸತ್ಯಗಳನ್ನ ರಿವೀಲ್ ಮಾಡೋ ಕೆಲಸ ಮುಂದುವರೆದಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.